हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಹಿಂದಿನ ಪಾಠದಲ್ಲಿ ನೋಡಿದಂತೆ ರುದ್ರದೇವರು ಮತ್ತು ರಾಮದೇವರ ನಡುವೆ ಯುದ್ಧ ಅಂತ ಪ್ರಾರಂಭ ಆಗುತ್ತೆ. ಆದರೆ ರಾಮದೇವರು ಕೇವಲ ತಮ್ಮ ಬಿಲ್ಲನ್ನು ಎಳೆದದ್ದರ ಪರಿಣಾಮವಾಗಿಯೇನೆ ರುದ್ರದೇವರು ಕೆಳಗಡೆ ಮೂರ್ಛೆ ಬಂದು ಬಿದ್ದು ಬಿಡ್ತಾರೆ, ಕೆಳಗಡೆ ಬೀಳುತ್ತಾರೆ. ಆವಾಗ ಅವರಲ್ಲಿದ್ದಂತ ಅಸುರಾವೇಶವು ಕೂಡ ಹೋಗಿ ವಿಶೇಷವಾಗಿ ರಾಮದೇವರ ಸ್ತೋತ್ರವನ್ನು ಮಾಡ್ತಾರೆ. ಅದಾದ ಮೇಲೆ ಲಂಕೆಯಲ್ಲಿದ್ದಂತಹ ಸೀತಾದೇವಿಯನ್ನ ವಿಭೀಷಣ, ಹನುಮಂತ ಎಲ್ಲರೂ ಹೋಗಿ ಕರೆದುಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ರಾಮ ಜಗತ್ತಿಗೆ ಒಂದು ಆದರ್ಶ ತೋರಿಸಲಿಕ್ಕೆ ಅಂತ ಇಷ್ಟು ದಿವಸಗಳ ಕಾಲ ಸೀತೆ ರಾವಣನ ಅರಮನೆಯಲ್ಲಿ ಇದ್ದಾಳೆ, ರಾವಣನ ಅಂತಃಪುರದಲ್ಲಿ ಒಟ್ಟು ಪಟ್ಟಣದಲ್ಲಿ ಇದ್ದಾಳೆ, ರಾವಣನ ವಶದಲ್ಲಿ ಇದ್ದಾಳೆ. ಹಾಗಾಗಿ ಸಹಜವಾಗಿ ರಾಮ ತಕ್ಷಣ ಸ್ವೀಕಾರ ಮಾಡಿಬಿಟ್ರೆ ಅದು ಲೋಕಾಪವಾದ. ಇಷ್ಟು ತಿಂಗಳು, ಒಂದು ವರ್ಷಗಳ ಕಾಲ, ಹತ್ರ ಒಂದು ವರ್ಷದ ಕಾಲ ಇನ್ನೊಬ್ಬರ ಅಧೀನದಲ್ಲಿ ಇದ್ದಂತಹ, ಇನ್ನೊಬ್ಬರ ವಶದಲ್ಲಿ ಇದ್ದಂತಹ, ಅದು ಕೂಡ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ರಾವಣ. ಅಂತಹ ಸೀತೆಯನ್ನ ರಾಮ ಯಾವ ಪರೀಕ್ಷೆಯನ್ನು ಮಾಡದೆ ಸಹಜವಾಗಿ ಸ್ವೀಕಾರ ಮಾಡಿಬಿಟ್ಟ ಅನ್ನುವಂತಹ ಒಂದು ಅಪವಾದ ಬರುತ್ತೆ. ಆ ಅಪವಾದಕ್ಕೆ ರಾಮ ತುತ್ತಾಗಬಾರದು. ಇನ್ನೊಂದು ಉದ್ದೇಶ ಅಲ್ಲಿರುವುದು ಸೀತೆಯೇ ಅಲ್ಲ, ಸೀತಾಕೃತಿ. ಆ ಸೀತಾಕೃತಿ ಅಗ್ನಿಯಲ್ಲಿ ಹೋಗಬೇಕು. ನಿಜವಾದಂತಹ ಸೀತೆಯನ್ನ ಅಗ್ನಿದೇವ ಕೈಲಾಸದಿಂದ ತಂದು ರಾಮನಿಗೆ ಸಮರ್ಪಣೆ ಮಾಡಬೇಕು. ಇಷ್ಟೆಲ್ಲಾ ಉದ್ದೇಶದಿಂದಾಗಿ ರಾಮದೇವರು ಆ ಒಂದು ಪ್ರಸಂಗವನ್ನ ನಿರ್ಮಾಣ ಮಾಡ್ತಾರೆ. ಆ ರೀತಿಯಾಗಿ ಸೀತಾಕೃತಿ ಅಗ್ನಿ ಪ್ರವೇಶವಾಗುತ್ತೆ. ನಿಜವಾದಂತಹ ಸೀತೆಯನ್ನ ಅಗ್ನಿದೇವರು ಕೈಲಾಸದಿಂದ ತಂದು ರಾಮನಿಗೂ ಸಮರ್ಪಣೆ ಮಾಡ್ತಾರೆ. ಅದರಿಂದ ರಾಮನಿಗೂ ಸಂತೋಷ ಆಗುತ್ತೆ, ಸೀತೆಗೂ ಸಂತೋಷ ಆಗುತ್ತೆ ಅಂತ ಇಷ್ಟು ವಿಚಾರವನ್ನು ನಾವು ನಿನ್ನೆ ಪಾಠದಲ್ಲಿ ನೋಡಿದ್ವಿ. ಇನ್ನು ಮುಂದೆ 224ನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ. ಅಥೋ ಗಿರೇಹೆ ಆನಯನಾತ್ ಪುರಸ್ತಾತ್ ಯೇ ವಾನರಾಹ ರಾವಣ ಬಾಣ ಪೀಡಿತಾಹ. ತಾರಾಪಿತಾ ತಾನ್ ನಿರುಜಶ್ಚಕಾರ ಸುಷೇಣ ನಾಮ ಭಿಷಜಾಂ ವರಿಷ್ಠಃ. ಪದಚ್ಛೇದ. ಅಥ ಗಿರೇಹೆ ಆನಯನಾತ್ ಪುರಸ್ತಾತ್ ಯೇ ವಾನರಾಹ ರಾವಣ ಬಾಣ ಪೀಡಿತಾಃ ತಾರಾಪಿತಾ ತಾನ್ ನಿರುಜಃ ಚಕಾರ ಸುಷೇಣ ನಾಮ ಭಿಷಜಾಂ ವರಿಷ್ಠಃ. ಈ ಸಂದರ್ಭದಲ್ಲಿ ನಡೆದಂತಹ ಇನ್ನೊಂದು ಅದ್ಭುತವಾದಂತಹ ವಿಚಾರವನ್ನ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಒಂದು ಸಲ, ಮೊದಲನೇ ಸಲ ಹನುಮಂತ ದೇವರು ಸಂಜೀವಿನಿ ಬೆಟ್ಟವನ್ನು ತಂದರು. ಆ ಸಂಜೀವಿನಿ ಬೆಟ್ಟ ತಡಿದರ ಪರಿಣಾಮವಾಗಿ ಸತ್ತು ಹೋದ ಕಪಿಗಳು ಬದುಕಿದರು, ಗಾಯಗೊಂಡಂತಹ ಕಪಿಗಳಿಗೂ ಕೂಡ ಗಾಯವಾಸಿಯಾಯಿತು. ಒಟ್ಟಿನಲ್ಲಿ ಎಲ್ಲರೂ ಕೂಡ ಮೊದಲಿನಂತೆ ಆದರು. ಅದಾದ ಮೇಲೆ ಇನ್ನೊಂದು ಸಲ ತರುವಂತ ಪರಿಸ್ಥಿತಿ ಬಂತು. ಆವಾಗ ಮತ್ತೆ ಯಾರು ಸತ್ತಿದ್ರೋ, ಯಾರಿಗೆ ಗಾಯ ಆಗಿತ್ತೋ ಅವರೆಲ್ಲರೂ ಕೂಡ ಮೊದಲಿನಂತೆ ಆದರು. ಇದು 2 ಸಲ ಹನುಮಂತ ದೇವರು ತಂದಾಗ, ಹನುಮಂತ ದೇವರು ಸಂಜೀವಿನಿ ಬೆಟ್ಟ ತಂದಾಗ ಆದಂತಹ ಒಂದು ವಿಚಾರ. ಹನುಮಂತ ದೇವರು ಸಂಜೀವಿನಿ ಬೆಟ್ಟ ತಂದು ಇಟ್ಟ ಮೇಲೂ, ಅರ್ಥಾತ್ 2ನೇ ಬಾರಿ ಅವರು ಬೆಟ್ಟವನ್ನ ತೆಗೆದುಕೊಂಡು ಬಂದು ಮತ್ತೆ ವಾಪಸ್ಸಲ್ಲಿ ಬಿಸಾಕಿದ ಮೇಲೂ
ಯುದ್ಧ ಆಯಿತು. ಆ ಯುದ್ಧದಲ್ಲಿಯೂ ಕೂಡ ಅನೇಕ ಜನ ಕಪಿಗಳಿಗೆ ಏನಾಗಿತ್ತು, ನೋವಾಗಿತ್ತು, ಗಾಯ ಆಗಿತ್ತು, ಆಯುಧಗಳು ಸಿಲುಕಿಕೊಂಡಿದ್ದು, ಬಣ್ಣ ಸುಟ್ಟು ಹೋಗಿತ್ತು, ಈಗ ಎಲ್ಲ ಆಗಿತ್ತು. ಅದೆಲ್ಲವನ್ನು ಕೂಡ ಈಗ ಸುಷೇಣ ಪರಿಹಾರ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಗಿರೇಹೇ ಆನಯನಾತ್ ಪುರಸ್ತಾತ್, ಅಂದ್ರೆ ಸಂಜೀವಿನಿ ಗಿರಿ ಅಂದ್ರೆ ಬೆಟ್ಟ, ಸಂಜೀವಿನಿ ಪರ್ವತವನ್ನ ತಂದು ಆದ ಮೇಲೆ, ಎರಡನೇ ಬಾರಿ ತಂದು ಅದು ವಾಪಸ್ ಹನುಮಂತ ದೇವರು ಅದನ್ನು ಅಲ್ಲಿ ಬಿಸಾಕಿದ ಮೇಲೆ, ಏ ವಾನರಾಹ ರಾವಣ ಬಾಣ ಪೀಡಿತಾಹ, ರಾವಣನ ಬಾಣದ ಏಟಿಗೆ ತುತ್ತಾಗಿದ್ದಂತಹ ವಾನರರು ಯಾರ್ಯಾರಿದ್ರಲ್ಲ, ಆ ಎಲ್ಲ ವಾನರರನ್ನು, ಅರ್ಥಾತ್ ಬೆಟ್ಟ ವಾಪಸ್ ಹೋದ ಮೇಲೆ ಯುದ್ಧದಲ್ಲಿ ಗಾಯಗೊಂಡಂತಹ ಕಪಿಗಳನ್ನ, ತಾರಾಪಿತ ಸುಷೇಣ ನಾಮ ವಿಷಜಾಂ ವರಿಷ್ಠ, ಸುಷೇಣ ಅಂತ ಒಬ್ಬ ಕಪಿ ಇದ್ದ, ಅವನ್ ಯಾರು, ತಾರೆಯ ತಂದೆ, ತಾರೆಯ ತಂದೆ. ಆ ತಾರೆಯ ತಂದೆ ಅವನು ಸುಷೇಣ ಅಂತ, ಅವನು ಭಿಷಜಾಂ ವರಿಷ್ಠ. ಭಿಷಜ ಅಂತಂದ್ರೆ ವೈದ್ಯ ಅಂತ, ವೈದ್ಯರಲ್ಲಿಯೇ ಅತ್ಯಂತ ಶ್ರೇಷ್ಠ ವೈದ್ಯ, ವರಿಷ್ಠ ಶ್ರೇಷ್ಠ ವೈದ್ಯ ಯಾರದು, ಈ ತಾರೆಯ ತಂದೆಯಾದಂತಹ ಸುಷೇಣ ಎನ್ನುವಂತಹ ಕಪಿ. ಆ ಸುಷೇಣ ಎನ್ನುವಂತಹ ಕಪಿ ಆಮೇಲೆ ಯಾರ್ಯಾರು ಗಾಯಗೊಂಡಿದ್ದರೋ ಅವರೆಲ್ಲರನ್ನೂ ಕೂಡ ನಿರುಜಹ ಚಕಾರ, ಅವರ ಗಾಯವನ್ನೆಲ್ಲ ವಾಸಿ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಎಷ್ಟು, ಎರಡನೇ ಬಾರಿ ಬೆಟ್ಟ ತಂದು ಹೋದ ಮೇಲೂ ಕೂಡ ಯಾರ್ಯಾರಿಗೆ ಗಾಯ ಆಗಿತ್ತೋ, ಯಾರ್ಯಾರಿಗೆ ನೋವಾಗಿತ್ತೋ ಅವರೆಲ್ಲರನ್ನೂ ಕೂಡ ಈ ಸುಷೇಣ ಎನ್ನುವಂತ ಕಪಿ ವಾಸಿ ಮಾಡಿದ, ಅವರೆಲ್ಲರೂ ಕೂಡ ಮೊದಲಿನಂತೆ ಆದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟು ರಾಮಾಯಣದ ಯುದ್ಧದಲ್ಲಿ 3 ಸಲ ಕಪಿಗಳ ರೋಗ ವಾಸಿಯಾಯಿತು. ಕಪಿಗಳಿಗಿದ್ದಂತಹ ನೋವು, ರೋಗ, ಆಯುಧಗಳು ಒಳಗಡೆ ಚುಚ್ಕೊಂಡಿದ್ದು, ಮೈ ಬಣ್ಣ ಸುಟ್ಟಿ ಹೋಗಿದ್ದು, ಒಟ್ಟಿನಲ್ಲಿ ಎಲ್ಲ ರೀತಿಯ ಕೂಡ ಅವರು ವಾಸಿಯಾಗಿ ಮೊದಲು ಯಾವ ರೀತಿಯಾಗಿ ಪರಾಕ್ರಮಶಾಲಿಗಳಾಗಿ ಇದ್ದರೋ ಮತ್ತೆ ಅದೇ ರೀತಿಯಾಗಿ ಆದರು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ತದಾ ಮೃತಾನ್ ರಾಘವ ಆನಿನಾಯ ಯಮಕ್ಷಯಾತ್ ದೇವಗಣಾಂಶ್ಚ ಸರ್ವಶಃ ಸಮನ್ವಜಾನಾತ್ ಪಿತರಂ ಚ ತತ್ರ ಸಮಾಗತಂ ಗಂತುಂ ಯೇಷ ಚಾಥ. ಪದಚ್ಛೇದ. ತದಾ ಮೃತಾನ್ ರಾಘವಃ ಆನಿನಾಯ ಯಮಕ್ಷಯಾತ್ ದೇವಗಣಾನ್ ಚ ಸರ್ವಶಃ ಸಮನ್ವಜಾನಾತ್ ಪಿತರಂ ಚ ತತ್ರ ಸಮಾಗತಂ ಗಂತುಂ ಯೇಷ ಚಾಥ ಚ ಅಥ. ಆಮೇಲೆ ನಡೆದಂತಹ ಇನ್ನೊಂದು ವಿಚಾರವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಯ್ತು, ತದಾಮೃತಾನ್ ರಾಘವ ಆನಿನಾಯ ಯಮಕ್ಷಯಾತ್. ರಾಘವ ಅಂದ್ರೆ ರಾಮದೇವರು ಆವಾಗ ಏನ್ ಮಾಡಿದ್ರು, ಯಮಕ್ಷಯಾತ್ ಯಮನ ಮನೆಯಿಂದ ಅರ್ಥಾತ್ ಯಮನ ಲೋಕದಿಂದಾಗಿ ಮೃತಾನ್ ಸತ್ತು ಹೋದಂತಹ ಕಪಿಗಳನ್ನ ಆನಿನಾಯ ವಾಪಸ್ ಕರೆಸಿಕೊಂಡ ಅಂತೆ. ಇದರಲ್ಲಿ 2 ಅಭಿಪ್ರಾಯ ಇದೆ, ತಿಳಿಸ್ತೀನಿ ಮುಂದೆ ಅದನ್ನ. ಆ ಸಂದರ್ಭದಲ್ಲಿ ಏನಾಯ್ತು, ಸಮನ್ವಜಾನಾತ್ ಪಿತರಂಚ ತತ್ರ, ಆ ಸಂದರ್ಭದಲ್ಲಿ ಆ ಎಲ್ಲ ಕಪಿಗಳ ಜೊತೆಗೆ ಇವನ ತಂದೆಯಾದಂತಹ ದಶರಥ ಕೂಡ ಬಂದಿದ್ದ ಅಂತೆ. ದಶರಥ ಸತ್ತು ಈಗಾಗಲೇ ಎಷ್ಟು ವರ್ಷ ಆಗಿದೆ, 14 ವರ್ಷ ಆಗಿದೆ.
ರಾಮ ಕಾಡಿಗೆ ಹೋದ ಕೆಲವೇ ದಿವಸಗಳಲ್ಲಿ ಅವನು ಸತ್ತು ಹೋದ. ಆ ದಶರಥನು ಕೂಡ ಬಂದಿದ್ದ. ಅವರ ಜೊತೆಗೆ ಎಲ್ಲ ರೀತಿಯಾದಂತಹ ಸಂಭಾಷಣೆಯನ್ನು ಕೂಡ ಮಾಡ್ತಾನೆ. ವಿಶೇಷವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ದಶರಥ ಬಂದು ರಾಮನನ್ನು ಮುಟ್ತಾನೆ ಅಂತೆ, ರಾಮನು ಕೂಡ ದಶರಥನನ್ನು ಮುಟ್ತಾನೆ. ಅದರಿಂದ ಆ ದಶರಥನಿಗೆ ಭಾರಿ ಆನಂದ ಆಗುತ್ತೆ. ಅಷ್ಟೆಲ್ಲ ಆದ ಮೇಲೆ ಸಮನ್ವಜಾನ ಪಿತರಂ ಚ ತತ್ರ ಸಮಾಗತಂ ಗಂತುಮೇಷ ಚಾಥ. ಅಷ್ಟಾದ ಮೇಲೆ ಎಲ್ಲ ದೇವಾನು ದೇವತೆಗಳನ್ನ ಮತ್ತು ಪಿತರಂ ದಶರಥನನ್ನು ಕೂಡ ರಾಮದೇವರು ವಾಪಸ್ ನಿಮ್ಮ ನಿಮ್ಮ ಲೋಕಕ್ಕೆ ಹೋಗಿ ಅಂತ ಹೇಳಿದರು. ಅದಾದ ಮೇಲೆ ತಾನೇನ್ ಮಾಡಿದ, ಗಂತುಂ ಏಷ, ತಾನು ತನ್ನ ನಗರಕ್ಕೆ ಅಯೋಧ್ಯೆಗೆ ವಾಪಸ್ ಹೋಗ್ಬೇಕು ಅಂತ ಏಷ ಇಚ್ಛೆ ಪಟ್ಟ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ರಾಮದೇವರು ಸತ್ತು ಹೋದಂತಹ ಕಪಿಗಳನ್ನ ಮತ್ತೆ ವಾಪಸ್ ತರಿಸಿದರು. ಅದರ ಜೊತೆಗೆ ಬ್ರಹ್ಮಾದಿ ದೇವತೆಗಳಂತೂ ಇಲ್ಲೇ ಇದ್ದಾರೆ. ಕಪಿಗಳನ್ನ ತರಿಸಿದ ದೇವತೆಗಳು ಇಲ್ಲೇ ಇದ್ದಾರೆ. ಜೊತೆಗೆ ದಶರಥನೂ ಬಂದ. ಮುಂದೆ ಅವರೆಲ್ಲರನ್ನು ಕೂಡ ವಾಪಸ್ ಕಳಿಸಿಕೊಟ್ಟ. ದಶರಥ ಮತ್ತು ಎಲ್ಲ ದೇವತೆಗಳನ್ನ ತಾನು ವಾಪಸ್ ಅಯೋಧ್ಯೆಗೆ ಹೋಗ್ಬೇಕು ಅಂತ ಇಚ್ಛೆ ಪಟ್ಟ ಅಂತ ಇಷ್ಟು ನಮಗೆ ಶ್ಲೋಕದ ಸ್ಥೂಲವಾದಂತಹ ಅರ್ಥ. ಅದಕ್ಕೆ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಮಧುಸೂದನ ಭಿಕ್ಷುಗಳು, ಅದೇ ರೀತಿಯಾಗಿ ವರದರಾಜಾಚಾರ್ಯರು ಮತ್ತು ಜನಾರ್ದನಾಚಾರ್ಯರು ಎಲ್ಲರೂ ಕೂಡ ಒಂದೇ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಅವರ ವ್ಯಾಖ್ಯಾನ ಇಷ್ಟು, ತದಾ ಗಿರೇಹೇ ಆನಯನಾನಂತರಂ ಮೃತಾನ್ ವಾನರಾನ್ ರಾಘವ ರಾಮ ಯಮಕ್ಷಯಾತ್ ಯಮಲೋಕಾತ್ ಆನಿನಾಯ ಆನಯಾಮಾಸ ಸರ್ವಶಃ ದೇವಗಣಂಶ ಪ್ರತಿ ಸಮನ್ವಜಾನಾತ್ ಸಮನುಜಜ್ಞೆ ಅನುಜ್ಞಾಂ ದತ್ತವಾನ್ ತತ್ರ ಇಂದ್ರೇಣ ಸಹ ಆಗತಂ ಪಿತರಂ ದಶರಥಂ ಚ ಸಮನ್ವಜಾನಾತ್ ಇತಿ ಸಂಬಂಧ ಅಥ ಚ ಸ್ವಯಂ ಗಂತುಂ ಯೇಷ ಏಚ್ಛತ್ ಅಂತ ಇದು ವರದರಾಜಾಚಾರ್ಯರ ವ್ಯಾಖ್ಯಾನದ ಭಾಗ. ಅಂದ್ರೆ ಸತ್ತಂತಹ ಕಪಿಗಳನ್ನ ವಾಪಸ್ ರಾಮದೇವರು ಕರೆಸಿದರು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಮಗೆ ಸಂದೇಹ ಬರುತ್ತೆ, ಮೊದಲನೇ ಬಾರಿ ಸಂಜೀವಿನಿ ಪರ್ವತವನ್ನು ತಂದಾಗ ಸತ್ತಂತಹ ಎಲ್ಲ ಕಪಿಗಳನ್ನು ಕೂಡ ಹನುಮಂತ ದೇವರು ಬದುಕಿಸಿದ್ರು. ಅದರ ಗಾಳಿಯ ಪ್ರಭಾವದಿಂದಾಗೇನೆ ಎಲ್ಲರೂ ಬದುಕಿದ್ರು. ಮತ್ತೆ ಯುದ್ಧ ಎಲ್ಲ ಆಯ್ತು. ಎರಡನೇ ಸಲ ಸಂಜೀವಿನಿ ಪರ್ವತವನ್ನು ತಂದ, ಆವಾಗಲೂ ಕೂಡ ಸತ್ತು ಹೋದಂತ ಕಪಿಗಳು ಬದುಕಿದ್ರು. ಮತ್ ಹಾಗಾದ್ರೆ ಇವಾಗ ಯಾವ ಕಪಿಗಳನ್ನು ತರಿಸಿದ? ಸತ್ತು ಹೋದ ಕಪಿಗಳೆಲ್ಲರೂ ಕೂಡ ಈಗ ಆಲ್ರೆಡಿ ಬದುಕಿ ಆಗಿ ಬಿಟ್ಟಿದೆ. ಮತ್ಯಾವ ಕಪಿಗಳನ್ನು ತರಿಸಿದ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಪರ್ವತ ಆನಯನ ಉತ್ತರ ಕಾಲೇ ಮೃತಾನ್. ಎರಡನೇ ಬಾರಿ ಪರ್ವತ ತಂದು ಆದ ಮೇಲೆ ಮತ್ತೆ ಯುದ್ಧ ಆಯ್ತು. ಆ ಯುದ್ಧದಲ್ಲಿ ಯಾರು ಸತ್ತಿದ್ರಲ್ಲ ಕಪಿಗಳು, ಆ ಕಪಿಗಳನ್ನ ರಾಮದೇವರು ಕರೆಸಿದರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು, ಹಿಂದಿನ ಶ್ಲೋಕ ಅರ್ಥಾತ್ 224ನೇ ಶ್ಲೋಕದಲ್ಲಿ ಅಲ್ಲಿ ಹೇಳಿದ್ದೇನಂತಂದ್ರೆ, ಎರಡನೇ ಬಾರಿ ಪರ್ವತವನ್ನ ತಂದು ಹೋದ ಮೇಲೆ ಯಾರ್ಯಾರಿಗೆ ಗಾಯ ಆಗಿತ್ತೋ ಆ ಗಾಯವನ್ನ ಸುಷೇಣ ವಾಸಿ ಮಾಡಿದ. ಒಟ್ಟು ಯುದ್ಧದಲ್ಲಿ ಎರಡು ರೀತಿಯಾಗಿ ನಾಶ ಅಂತ. ಒಂದು ಮೈಯೆಲ್ಲ ಗಾಯ ಆಗಿ ಆಯುಧ ತುಂಬಿಕೊಂಡು ಬಿಟ್ಟಿರುತ್ತೆ, ಇನ್ನೊಂದು ಸತ್ಯ ಹೋಗ್ಬಿಟ್ಟಿರ್ತಾರೆ. ಗಾಯ ಆದಂತಹ ವ್ಯಕ್ತಿಗಳನ್ನ, ಅದೇ ರೀತಿಯಾಗಿ ಆಯುಧಗಳು ಚುಚ್ಚಿಕೊಂಡಂತ ವ್ಯಕ್ತಿಗಳನ್ನೆಲ್ಲ ಅವರ ರೋಗವನ್ನ ಯಾರು ಪರಿಹಾರ ಮಾಡಿದರು? ಸುಷೇಣ ಪರಿಹಾರ ಮಾಡಿದ. ಸತ್ತು ಹೋದಂಥವ್ರನ್ನ ಬದುಕಿದ ಶಕ್ತಿ ಯಾರಿಗಿಲ್ಲ? ಸುಷೇಣನಿಗಿಲ್ಲ. ಹಾಗಾಗಿ ಸತ್ತು ಹೋದಂತಹ ಕಪಿಗಳನ್ನ ವಾಪಸ್ ರಾಮ ತರಿಸಿದ ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯ. ಆದರೆ ವಾದಿರಾಜರ ಅಭಿಪ್ರಾಯ ಬೇರೆ ಇದೆ. ಅವರ ಪ್ರಕಾರ ಏನಂತಂದ್ರೆ, ಸುಷೇಣನೇನೆ ಬದುಕಿಸಿ ಬಿಟ್ಟಿದ್ದಾನೆ. ಯಾರನ್ನ? ಎರಡನೇ ಬಾರಿ ಪರ್ವತ ತಂದು ಹೋದ ಮೇಲೆಯೂ ಸತ್ತಂತಹ ಕಪಿಗಳನ್ನ. ಹಾಗಾದ್ರೆ ಬಂದವರು ಯಾರು ಅಂತಂದ್ರೆ, ದಶರಥ ಮಹಾರಾಜ ಬಂದ. ಅದೇ ರೀತಿಯಾಗಿ ಬೇರೆ ಬೇರೆ ಮಹಾರಾಜರು, ಅರ್ಥಾತ್ ಈ ಲಂಕೆ ರಾಮಾಯಣದ ಯುದ್ಧದಲ್ಲಿ ಸತ್ತಂತಹ ರಾಜರಲ್ಲ, ಅದನ್ನು ಬಿಟ್ಟು ಬೇರೆ ಬೇರೆ ಯಾರು ಮಹಾರಾಜರು ಅಂತಿದ್ರಲ್ಲ, ಅವರು ಏನ್ ಮಾಡಿದ್ರು, ಈ ಒಂದು ಲಂಕಾ ಪಟ್ಟಣದ ಯುದ್ಧ ಭೂಮಿಗೆ ಬರ್ತಾರೆ.
ಅದರ ಜೊತೆಗೆ ದಶರಥನು ಬಂದಿದ್ದ. ಹಾಗೆ ದಶರಥನ ಜೊತೆಗೆ ಯಾರ್ಯಾರು ಆ ಆಸ್ಥಾನದಲ್ಲಿ ಇದ್ದರು, ದಶರಥ ಒಳ್ಳೆ ಸ್ವರ್ಗಲೋಕದಲ್ಲಿ ಇದ್ದ. ಆ ಸ್ವರ್ಗಲೋಕದಲ್ಲಿ ದಶರಥರೊಬ್ಬನೇ ಇರಲಿಲ್ಲ, ಅವನ ಜೊತೆಗೆ ಅನೇಕ ಮಹಾರಾಜರೆಲ್ಲರೂ ಕೂಡ, ಅರ್ಥಾತ್ ಯಾರ್ಯಾರು ಒಳ್ಳೆ ಸಾಧನೆಯನ್ನು ಮಾಡಿ ಇಲ್ಲಿ ವೀರ ಮರಣವನ್ನು ಪಡೆದುಕೊಂಡಿದ್ರು ಮತ್ತು ಸಾಧನೆಯನ್ನು ಮಾಡಿ ಸಹಜವಾಗಿಯೂ ಸಾವನ್ನು ಒಪ್ಪಿದ್ರು, ಆ ಎಲ್ಲ ಮಹಾರಾಜರು ಕೂಡ ದಶರಥನೊಟ್ಟಿಗೆ ಎಲ್ಲಿದ್ರು? ಸ್ವರ್ಗಲೋಕದಲ್ಲಿ ವಾಸವಾಗಿದ್ರು. ಹಾಗಾಗಿ ತದಾಮೃತಾನ್ ರಾಘವ ಆನಿನಾಯ, ಸತ್ತಂತಹ ವ್ಯಕ್ತಿಗಳನ್ನ ರಾಮ ಕರೆಸಿದ ಅಂತಂದ್ರೆ ದಶರಥನನ್ನ ಮತ್ತು ಅವನ ಜೊತೆಗೆ ಸ್ವರ್ಗದಲ್ಲಿ ಇದ್ದಂತಹ ಬೇರೆ ಬೇರೆ ಮಹಾರಾಜರನ್ನು ಕೂಡ ಇಲ್ಲಿ ಕರೆಸಿದ. ಅವರೆಲ್ಲರ ದರ್ಶನವನ್ನು ಮಾಡಿದ, ಅವರಿಗೂ ತಮ್ಮ ದರ್ಶನವನ್ನು ಕೊಟ್ಟ. ಆಮೇಲೆ ವಾಪಸ್ ಅವರನ್ನ ತಮ್ಮ ತಮ್ಮ ಲೋಕಕ್ಕೆ ಕಳಿಸಿದ ಅಂತ ವಾದಿರಾಜರ ಅಭಿಪ್ರಾಯ. ಉಳಿದ ಎಲ್ಲರ ಅಭಿಪ್ರಾಯ ಏನು ಅಂತಂದ್ರೆ, ಉಳಿದ ಮಧುಸೂದನ ಭಿಕ್ಷುಗಳಾಗಲಿ, ವರದರಾಜಾಚಾರ್ಯರು ಮತ್ತು ತಾಮ್ರಪರ್ಣಿಯಾಚಾರ್ಯರು, ಅದೇ ರೀತಿಯಾಗಿ ಚೆಟ್ಟಿ ಆಚಾರ್ಯರು ಮತ್ತು ಇನ್ನು ಅತಿ ವಿಷದ ವ್ಯಾಖ್ಯಾರ್ಥ ವಿವೃತ್ತಿ, ಗೂಢ ವ್ಯಾಖ್ಯಾರ್ಥ ವಿವೃತ್ತಿ ಅಂತ ಸುಮಾರು ಒಂದು 13-14 ವ್ಯಾಖ್ಯಾನಗಳಿದ್ದಾವೆ ಈ ಒಂದು ಭಾಗಕ್ಕೆ. ಅವರೆಲ್ಲರ ಅಭಿಪ್ರಾಯವೂ ಕೂಡ ಪರ್ವತ ತಂದು ನಂತರ ಯಾರು ಸತ್ತಿದ್ದರಲ್ಲ ಆ ಕಪಿಗಳನ್ನು ಕರೆಸಿದ ಅಂತ ಒಟ್ಟಿನಲ್ಲಿ ಈ ರೀತಿಯ ಅಭಿಪ್ರಾಯ ಇದೆ. ಈ ರೀತಿಯಾಗಿ ದಶರಥನು ಬಂದ, ಅವನನ್ನು ಕೂಡ ವಾಪಸ್ ರಾಮ ಅವನ ಜೊತೆಗೆ ಮಾತನಾಡಿ ಅವನಿಗೊಂದಿಷ್ಟು ಆನಂದವನ್ನು ಹಂಚಿ ತಾನು ಅವರನ್ನು ವಾಪಸ್ ಕಳಿಸಿದ. ಅದಾದ ಮೇಲೆ ತಾನು ಅಯೋಧ್ಯ ಪಟ್ಟಣಕ್ಕೆ ವಾಪಸ್ ಹೋಗ್ಬೇಕು ಅಂತ ಇಚ್ಛೆ ಪಟ್ಟ ಅಂತ ಈ ಶ್ಲೋಕದ ಅಭಿಪ್ರಾಯ. ಮುಂದಿನ ಶ್ಲೋಕ. ವಿಭೀಷಣೇನಾರ್ಪಿತಂ ಆರುರೋಹ ಸಪುಷ್ಪಕಂ ತತ್ಸಹಿತಃ ಸ ವಾನರಃ ಪುರೀಂ ಜಗಾಮಾಶು ನಿಜಾಂ ಅಯೋಧ್ಯಾಂ ಪುರೋ ಹನುಮಂತಂ ಅಥೋ ನಿಯೋಜಯತ್. ಪದಚ್ಛೇದ. ವಿಭೀಷಣೇನ ಅರ್ಪಿತಂ ಆರುರೋಹ ಸಹ ಪುಷ್ಪಕಂ ತತ್ಸಹಿತಃ ಸವಾನರಃ ಪುರೀಂ ಜಗಾಮ ಆಶು ನಿಜಾಂ ಅಯೋಧ್ಯಾಂ ಪುರಃ ಹನುಮಂತಂ ಅಥ ನಿಯೋಜಯತ್. ಯಮಲೋಕದಿಂದ ತಾನು ಕರೆಸಿದಂತಹ ಎಲ್ಲ ಕಪಿಗಳನ್ನ ಎಲ್ಲ ತಾನು ಅಲ್ಲಿ ಇಟ್ಕೊಳ್ತಾನೆ, ದಶರಥಾದಿಗಳನ್ನ ವಾಪಸ್ ಕಳಿಸ್ತಾನೆ. ಮುಂದೆ ಏನಾಯ್ತು? ಅಯೋಧ್ಯೆಗೆ ಹೋಗ್ಬೇಕು, ಯುದ್ಧ ಎಲ್ಲ ಆಯ್ತು, ಸೀತೆಯ ಶುದ್ಧತೆಯ ಪರೀಕ್ಷೆಯೂ ಆಯಿತು, ಅಯೋಧ್ಯೆಗೆ ವಾಪಸ್ ಹೋಗ್ಬೇಕು. ಆ ಸಂದರ್ಭದಲ್ಲಿ ವಿಭೀಷಣ ತಾನೇ ಮಾಡ್ತಾನೆ, ಈಗಾಗಲೇ ವಿಭೀಷಣ ಪಟ್ಟಾಭಿಷೇಕ ಆಗಿಬಿಟ್ಟಿದೆ, ನಿನ್ನೆ ಹೇಳಿದಂತೆ ರಾಮದೇವರು ಹೋಗ್ಲಿಲ್ಲ ಅಷ್ಟೇ ಪಟ್ಟಣದ ಒಳಗಡೆ, ಆದ್ರೆ ಲಕ್ಷ್ಮಣಾದಿಗಳು ಹೋಗಿ ಅವನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ. ಪಟ್ಟಾಭಿಷಿಕ್ತನಾದಂತಹ ವಿಭೀಷಣ ಹತ್ತಿರ ಈಗ ಏನಿದೆ? ರಾವಣ ಅವನ ಹತ್ತಿರ ಇದ್ದಂತಹ ಪುಷ್ಪಕ ವಿಮಾನ ಇದೆ. ವಿಭೀಷಣ ಏನ್ ಮಾಡಿದ? ಆ ಪುಷ್ಪಕ ವಿಮಾನವನ್ನ ರಾಮದೇವರೇ ಇದು ನಿನಗೆ ಅರ್ಪಿತ ಅಂತ ಸಮರ್ಪಣೆ ಮಾಡಿದ ರಾಮದೇವರಿಗೆ. ವಿಭೀಷಣೇನ ಅರ್ಪಿತಂ ಪುಷ್ಪಕಂ. ವಿಭೀಷಣ ಸಮರ್ಪಣೆ ಮಾಡಿದಂತಹ ಪುಷ್ಪಕ ವಿಮಾನವನ್ನ ತತ್ಸಹಿತ ವಿಭೀಷಣನೊಟ್ಟಿಗೆ ಮತ್ತು ಸವಾನರಹ ಎಲ್ಲ ಕಪಿಗಳೊಂದಿಗೆ ಸೇರಿಕೊಂಡು ಆರುರೋಹ ಅದನ್ನ ಏರಿದ. ಪುಷ್ಪಕ ವಿಮಾನವನ್ನ ತಾನೊಬ್ಬನೇ ಇರಲಿಲ್ಲ, ಅಥವಾ ತಾನು ಸೀತೆ ಲಕ್ಷ್ಮಣ ಮಾತ್ರ ಇರಲಿಲ್ಲ, ವಿಭೀಷಣನನ್ನು ಹತ್ತಿಸಿಕೊಂಡ, ಎಲ್ಲ ಕಪಿಗಳನ್ನು ಹತ್ತಿಸಿಕೊಂಡ, ಹೀಗೆ ಎಲ್ಲರೂ ಕೂಡ ಆ ಪುಷ್ಪಕ ವಿಮಾನವನ್ನು ಹತ್ತಿದರು. ಆ ಪುಷ್ಪಕ ವಿಮಾನದಿಂದಾಗಿ ಎಲ್ಲರೂ ಕೂಡ ನಿಜಾಂ ಅಯೋಧ್ಯಾಂ ಪುರೀಂ ಆಶು ಜಗಾಮ. ನಿಜಾಂ ತನ್ನ ಅಯೋಧ್ಯ ಪಟ್ಟಣವನ್ನ ಆಶು ಕೂಡಲೇನೆ ಎಲ್ಲರೂ ಕೂಡ ಜಗಾಮ ಹೋದರು.
ಇಲ್ಲಿ ವ್ಯಾಖ್ಯಾನಕಾರರು ಹೇಳುವಂತೆ ಇನ್ನೂ ಒಳಗಡೆ ಪ್ರವೇಶ ಮಾಡಲಿಲ್ಲ. ಸ್ವಲ್ಪ ದೂರದಲ್ಲಿ ಭರದ್ವಾಜ ಋಷಿಗಳ ಆಶ್ರಮ ಇತ್ತು. ಆ ಭರದ್ವಾಜ ಋಷಿಗಳ ಆಶ್ರಮದಲ್ಲಿ ಎಲ್ಲರೂ ಕೂಡ ಇಳಿದರಂತೆ. ಇಳಿದು ರಾಮದೇವರು ಹೇಳ್ತಾರೆ, ಪುರೋ ಹನುಮಂತಂ ಅಥೋ ನ್ಯಯೋಜಯತ್. ಹನುಮಂತನಿಗೆ ಹೇಳ್ತಾರೆ, ನೀನು ಮುಂದೆ ಹೋಗಿ ನಾನು ಬರುವಂತಹ ವಿಚಾರವನ್ನ ತಿಳಿಸು. ಯಾರಿಗೆ? ಭರತನಿಗೆ ಅಂತ ತಿಳಿಸ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮದೇವರ ಆಲೋಚನೆ ಏನಿತ್ತು ಅಂತ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ರಾಮದೇವರ ಆಲೋಚನೆ ಏನಿತ್ತು ಅಂದ್ರೆ, ಹನುಮಂತನಿಗೆ ಹೇಳ್ತಾರೆ, ನೀನು ಹೋಗಿ ಭರತನಿಗೆ ಹೇಳು, ಹೀಗೆ ರಾಮದೇವರು ಬರ್ತಾ ಇದ್ದಾರೆ ಅಂತ. ಆವಾಗ ನೀನು ಅವನ ಮುಖಚರ್ಯೆಯನ್ನು ಗಮನಿಸು. ರಾಮ ಬರ್ತಿದ್ದಾನೆ ಅಂತ ಹೇಳಿದ ತಕ್ಷಣ, ಅಯ್ಯೋ ರಾಮ ಬಂದ್ಬಿಟ್ನ, ನನಗಿನ್ನು ರಾಜ್ಯ ಇಲ್ವಲ್ಲ ಅಂತ ಒಂದು ರೀತಿಯಲ್ಲಿ ಹತಾಶ ಭಾವನೆ ಭರತನ ಮುಖದಲ್ಲಿ ಕಂಡರೆ, ತಕ್ಷಣ ನೀನು ವಾಪಸ್ ಬಂದ್ಬಿಡು, ನಾವು ಮತ್ತೆ ವಾಪಸ್ ಎಲ್ಲಿಗೆ ಹೋಗೋಣ? ಕಾಡಿಗೆ ಹೋಗ್ಬಿಡೋಣ, ಭರತನೇ ರಾಜ್ಯಭಾರ ಮಾಡ್ಲಿ ಅಂತ ಹೇಳ್ತಾನೆ. ಒಂದು ವೇಳೆ ಭರತ ಖುಷಿ ಪಟ್ಟರೆ, ರಾಮ ಬರ್ತಾ ಇದ್ದಾನೆ ಅಂತ ಸಂತೋಷ ಪಟ್ರೆ, ನೀನ್ ಅಲ್ಲೇ ಇರು, ನಾವೆಲ್ಲರೂ ಕೂಡ ವಾಪಸ್ ಅಯೋಧ್ಯೆಗೆ ಬರ್ತೀವಿ ಭರದ್ವಾಜ ಋಷಿಗಳ ಆಶ್ರಮದಿಂದ. ಅವನ ಮುಖದಲ್ಲಿ ಕಳವಳ ಕಂಡರೆ, ಬೇಸರ ಕಂಡರೆ ವಾಪಸ್ ಹೋಗೋಣ, ಇಲ್ಲದೆ ಹೋದರೆ ರಾಜ್ಯಕ್ಕೆ ಪ್ರವೇಶ ಮಾಡೋಣ ಅಂತ ಆ ರೀತಿಯಾದಂತಹ ಒಂದು ಉದಾತ್ತ ಭಾವನೆ. 14 ವರ್ಷಗಳಾದ ಮೇಲೆ ತನಗೇ ರಾಜ್ಯ ಬರಬೇಕು ಅಂತ ನಿಯಮವೇ ಇದ್ದರೂ ಕೂಡ ಭರತನಿಗೆ ಬೇಸರ ಆಗಬಾರದು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದಾಗಿ ರಾಮದೇವರು ಈ ರೀತಿಯಾದಂತಹ ನಿರ್ಧಾರವನ್ನು ಮಾಡ್ತಾರೆ. ಹೀಗೆ ಹನುಮಂತನನ್ನ ಮುಂಚೆ ಕಳಿಸ್ತಾರೆ. ಮುಂದೆ ದದರ್ಶ ಚಾಸೌ ಭರತಂ ಹುತಾಶನಂ ಪ್ರವೇಷ್ಟು ಕಾಮಂ ಜಗದೀಶ್ವರಸ್ಯ ಅದರ್ಶನಾತ್ತಂ ವಿನಿವಾರ್ಯ ರಾಮಂ ಸಮಾಗತಂ ಚಾಸ್ಯ ಶಶಂಸ ಮಾರುತಿ. ಪದಚ್ಛೇದ. ದದರ್ಶ ಚ ಅಸೌ ಭರತಂ ಹುತಾಶನಂ ಪ್ರವೇಷ್ಟು ಕಾಮಂ ಜಗದೀಶ್ವರಸ್ಯ ಅದರ್ಶನಾತ್ ತಂ ವಿನಿವಾರ್ಯ ರಾಮಂ ಸಮಾಗತಂ ಚ ಅಸ್ಯ ಶಶಂಸ ಮಾರುತಿ. ಹನುಮಂತ ಬಂದ. ಎಲ್ಲಿಗೆ ಬಂದ? ಅಯೋಧ್ಯೆ ಒಳಗಡೆ ಬರ್ಲಿಲ್ಲ. ಯಾಕೆಂದ್ರೆ ಅಯೋಧ್ಯೆ ಒಳಗಡೆ ಭರತನೇ ಇಲ್ಲ. ಭರತ ಇದ್ದದ್ದಲ್ಲಿ ನಂದಿಗ್ರಾಮಕ್ಕೆ, ಅಯೋಧ್ಯೆಯ ಹೊರಗಡೆ ಇದ್ದಂತಹ ನಂದಿ ಎನ್ನುವಂತಹ ಕುಗ್ರಾಮದಲ್ಲಿ ಭರತ ವಾಸವಾಗಿದ್ದ. ರಾಮದೇವರ ಪಾದುಕೆಯನ್ನೇ ಸಿಂಹಾಸನದಲ್ಲಿ ಇಡಲಾಗಿತ್ತು. ಅಲ್ಲಿಗೆ ಬಂದ. ಯಾರು? ಹನುಮಂತ ಬಂದ. ಆ ಸಂದರ್ಭದಲ್ಲಿ ಏನಾಗಿತ್ತು, ವಾಸ್ತವಿಕವಾಗಿ 14 ವರ್ಷ ಮುಗಿದು ಸ್ವಲ್ಪ ದಿವಸ ಆಗ್ಬಿಟ್ಟಿತ್ತು. ಈ ಯುದ್ಧದ ಗದ್ದಲದಲ್ಲಿ ಬರೋದು ಸ್ವಲ್ಪ ತಡ ಆಯಿತು. ಭರತ ಏನ್ ಮಾಡಿದ, 14 ವರ್ಷಗಳಾಯಿತು, ಇನ್ನೂ ರಾಮ ಬರ್ಲಿಲ್ಲ. ಹಾಗಾಗಿ ತನ್ನ ಪ್ರತಿಜ್ಞೆ ಮಾಡಿದ್ದ ರಾಮನ ಮುಂದೆ ಭರತ. ಏನಂತ? 14 ವರ್ಷಗಳಾದ ಮೇಲೂ ನೀನು ಬರದೇ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದ, ಪ್ರತಿಜ್ಞೆ ಮಾಡಿದ್ದ. ಹಾಗಾಗಿ ಅಗ್ನಿ ಪ್ರವೇಶಕ್ಕೇನು ರೆಡಿ ಮಾಡ್ಕೊಂಡಿದ್ದ ಅಂತ ತಿಳಿಸ್ತಾ ಇದ್ದಾರೆ. ಅದರ್ಶನಾತ್ ರಾಮಂ, ರಾಮ ಬರ್ಲಿಲ್ಲ, ಅದರ್ಶನಾತ್ ಅವನ ದರ್ಶನ ಆಗಲಿಲ್ಲ ಎನ್ನುವಂತ ಉದ್ದೇಶದಿಂದಾಗಿ ಹುತಾಶನಂ ಪ್ರವೇಷ್ಟು ಕಾಮಂ, ಹುತಾಶನ ಅಂದ್ರೆ ಅಗ್ನಿ, ಅಗ್ನಿಯನ್ನು ಪ್ರವೇಶ ಮಾಡಬೇಕು ಅಂತ ಬಯಸಿದಂತಹ ಭರತನನ್ನ ಹನುಮಂತ ನೋಡಿದ. ಅವನೇನ್ ಮಾಡಿದ? ವಿನಿವಾರ್ಯ, ಅವನನ್ನ ತಡೆದ. ರಾಮ ಬರ್ತಾ ಇದ್ದಾನೆ, ನೀನು ಅಗ್ನಿ ಪ್ರವೇಶ ಮಾಡೋದು ಬೇಡ ಅಂತ ಹೇಳಿ. ಅದಾದ ಮೇಲೆ ಅವನಿಗೆ ಏನ್ ಮಾಡ್ತಾನೆ? ಸಮಾಗತಂ ಚಾಸ್ಯ ಶಶಂಸ ಮಾರುತಿ, ರಾಮ ಬಂದಿದ್ದಾನೆ, ಇಲ್ಲೇ ಹತ್ತಿರ ಇದ್ದಾನೆ ಅಂತ ಆ ವಿಚಾರವನ್ನ ಹನುಮಂತ ಭರತನಿಗೆ ತಿಳಿಸ್ತಾ ಇದ್ದಾನೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಕಾಣಬೇಕಾದದ್ದು ಎರಡು ಇಬ್ಬರ ಉದಾತ್ತ ಮನೋಭಾವ.
ಒಂದು ರಾಮದೇವರ ಉದಾತ್ತವಾದಂತಹ ಮನಸ್ಸು, ಇನ್ನು ಅಷ್ಟೇ ಉದಾತ್ತವಾದಂತಹ ಮನಸ್ಸು ರಾಮದೇವರ ಮೇಲಿನ ಪ್ರೀತಿ ಯಾರಿಗೆ? ಭರತನಿಗೆ. ಸಹಜವಾಗಿ ಬೇರೆ ಯಾರಾದ್ರೂ ಆಗ್ಬಿಟ್ಟಿದ್ರೆ ಆಯ್ತು, 14 ವರ್ಷ ಆಯ್ತು, ರಾಮ್ ಬರ್ಲಿಲ್ಲ, ಬಂದ್ರೆ ಬಿಡ್ಲಿ, ಬಿಟ್ರೆ ಬಿಡ್ಲಿ ಅಂತ ನಾನೇ ರಾಜ್ಯಭಾರ ಮಾಡ್ತೀನಿ ಅಂತ ರಾಜ್ಯಭಾರ ಮಾಡ್ತಾ ಇದ್ರು. ಆದರೆ ಭರತ ತನ್ನ ಅಣ್ಣ ಬರ್ಲಿಲ್ಲ ಎನ್ನುವಂತ ಒಂದೇ ಒಂದು ಉದ್ದೇಶದಿಂದಾಗಿ ತನ್ನ ಕೈಯಲ್ಲೇ ಇದ್ದಂತಹ ರಾಜ್ಯವನ್ನು ತ್ಯಾಗ ಮಾಡಿ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಸಿದ್ಧನಾಗಿದ್ದ. ಇದು ಭರತನ ವ್ಯಕ್ತಿತ್ವ. ಈ ರಾಮದೇವರಾದರೂ ಸರಿ 14 ವರ್ಷ ಆಯ್ತು, 14 ವರ್ಷ ಆದ್ಮೇಲೆ ನನಗೆ ರಾಜ್ಯ ಕೊಡ್ತೇನೆ ಅಂತ ಭರತನೇ ಹೇಳಿಬಿಟ್ಟಿದ್ದಾನೆ. ಪ್ರಧಾನ ಮೇನ್ ಪಾಯಿಂಟ್ ಯಾರು? ಭರತ. ದಶರಥ ಅಂತ ಸತ್ತು ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ಭರತ ನನಗೆ ಕೊಡ್ತೇನೆ ಅಂತ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ನೇರವಾಗಿ ನಾನು ಅಯೋಧ್ಯೆಗೆ ಹೋಗಿ ಮರುದಿವಸವೇನೆ ಪಟ್ಟಾಭಿಷೇಕ ಮಾಡ್ಕೊಂಡ್ರಾಯ್ತು ಅಂತ ರಾಮದೇವರು ಹೋಗ್ಲಿಲ್ಲ. ಮೊದಲು ಅವರೇ ಮಾಡಿದ್ರು, ಹನುಮಂತರನ್ನ ಕಳಿಸಿದರು. ಯಾಕೆಂದ್ರೆ ಹನುಮಂತ ಒಳ್ಳೆ ಬುದ್ಧಿವಂತ, ಒಬ್ಬರ ಮುಖವನ್ನು ನೋಡಿ ಏನೇ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯುವಂತ ಸಾಮರ್ಥ್ಯ ಇರುವಂತಹ ವ್ಯಕ್ತಿ. ಹಾಗಾಗಿ ಹನುಮಂತರನ್ನ ಕಳಿಸ್ತಾನೆ, ನೀನ್ ಹೋಗಿ ನೋಡು, ಭರತನ ಮುಖದಲ್ಲಿ ಒಂದೇ ಒಂದು ಸಣ್ಣ ಚುಕ್ಕೆಯಷ್ಟು ಅಸಮಾಧಾನ ಕಂಡರೂ ಕೂಡ ನಾವು ವಾಪಸ್ ಕಾಡಿಗೆ ಹೋಗ್ಬೇಡ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇಬ್ಬರೂ ಕೂಡ ತಮ್ಮ ಅಪೂರ್ವವಾದಂತಹ ಒಂದು ಸಹೋದರ ಸ್ನೇಹವನ್ನ ಮತ್ತು ಉದಾತ್ತವಾದಂತಹ ಮನಸ್ಥಿತಿಯನ್ನ ಇಲ್ಲಿ ಜಗತ್ತಿಗೆ ತೋರಿಸ್ತಾ ಇದ್ದಾರೆ. ಒಟ್ಟು ಇಷ್ಟ ಆಯಿತು. ಭರತನಿಗೆ ಹೇಳ್ತಾನೆ ಹನುಮಂತ, ನೀನು ಅಗ್ನಿ ಪ್ರವೇಶ ಮಾಡೋದು ಬೇಡ, ರಾಮ ಈಗಾಗಲೇನೆ ಬಂದಾಗಿದೆ. ಮುಂದೇನಾಯ್ತು? ಶ್ರುತ್ವಾ ಪ್ರಮೋದ ಉರುಭರಸ್ಸತೇನ ಸಹೈವ ಪೌರೈಃ ಸಹಿತಃ ಸ ಮಾತೃಕಃ ಶತ್ರುಘ್ನಯುಕ್ತಃ ಅಭಿಸಮೇತ್ಯ ರಾಘವಂ ನನಾಮ ಬಾಷ್ಪಾಕುಲ ಲೋಚನಾನನಃ. ಪದಚ್ಛೇದ. ಶ್ರುತ್ವ ಪ್ರಮೋದೋರುಭರಃ ಸಹ ತೇನ ಸಹ ಏವ ಪೌರೈಃ ಸಹಿತಃ ಸಮಾತೃಕಃ ಶತ್ರುಘ್ನಯುಕ್ತಃ ಅಭಿಸಮೇತ್ಯ ರಾಘವಂ ನನಾಮ ಬಾಷ್ಪಾಕುಲ ಲೋಚನಾನನಃ. ರಾಮ ಬಂದಿದ್ದಾನೆ ಎನ್ನುವಂತಹ ಮಾತನ್ನು ಶ್ರುತ್ವ ಕೇಳಿ ಭರತನಿಗೆ ಎಷ್ಟು ಆನಂದ ಆಯಿತು ಅಂದ್ರೆ, ಪ್ರಮೋದ ಉರುಭರಃ, ಆನಂದದ ದೊಡ್ಡ ಸಾಗರ ಆಗಿಬಿಟ್ಟ ಅಂತೆ ಭರತ. ಅಷ್ಟು ಖುಷಿ ಆಯ್ತು ಅಂತ ಅವನಿಗೆ ಬಂದಂತಹ ಖುಷಿಯನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಮೋದ ಉರುಭರಃ, ಆನಂದದಿಂದಾಗಿ ಅವನು ತುಂಬಿ ಹೋಗಿಬಿಟ್ಟಿದ್ದ, ಅಷ್ಟು ಆನಂದ ಆಯ್ತು ಅಂತ ಅವನಿಗೆ. ಅಂತಹ ಭರತ ಏನ್ ಮಾಡಿದ? ಸಹೈವ ಪೌರೈಹಿ ಸಹಿತಸ್ಸ ಮಾತೃಕಃ, ರಾಮನ್ನ ನಾವು ಸ್ವಾಗತ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ತಾನೊಬ್ಬನೇ ಬಂದ? ಇಲ್ಲ, ಸಹೈವ ಪೌರೈಹಿ, ಎಲ್ಲ ಪಟ್ಟಣದ ಜನರೂ ಕೂಡ ಬಂದ್ರು. ಸ ಮಾತೃಕಃ, ತಾಯಂದಿರು ಬಂದ್ರು, ಕೌಸಲ್ಯೂ ಬಂದ್ಲು, ಸುಮಿತ್ರೆಯೂ ಬಂದ್ಲು, ರಾಮನನ್ನು ಕಾಡಿಗೆ ಕಳಿಸಿದಂತಹ ಕೈಕೇಯಿಯೂ ಬಂದ್ಲು. ಕೈಕೇಯಿಗೆ ಇವಾಗ ಒಳ್ಳೆ ಬುದ್ಧಿ ಬಂದಿದ್ದಲ್ಲ, ಯಾವಾಗ ಭರತ ವಾಪಸ್ ಕಾಡಿಗೆ ನಾವೆಲ್ಲರೂ ಹೋಗೋಣ, ರಾಮನನ್ನು ಕರೆದುಕೊಂಡು ಬರೋಣ ಅಂತ ಆರಂಭದಲ್ಲಿ ಬಂದಲ್ಲ, ಅವಾಗಲೇನೆ ಕೈಕೇಯಿಯ ಬುದ್ಧಿ ಒಳ್ಳೇದಾಗಿತ್ತು. ಅವಳಲ್ಲಿ ಇದ್ದಂತಹ ರಾಕ್ಷಸಿ ಭಾವ, ದುಷ್ಟಶಕ್ತಿ ಎಲ್ಲ ಹೋಗ್ಬಿಟ್ಟಿತ್ತು, ಒಳ್ಳೆ ಬುದ್ಧಿ ಬಂದಿತ್ತು. ಪ್ರಾರಂಭದಲ್ಲಿ ನಾನು ಹೇಳಿದಂತೆ, ಅಂದ್ರೆ ಯಾವಾಗ ರಾಮನ ವನವಾಸ ನಿಶ್ಚಯ ಆಯ್ತಲ್ಲ, ಆ ಸಂದರ್ಭದಲ್ಲಿ ಹೇಳಿದಂತೆ ಮಂಥರೆ ಬಂದು ಹೇಳ್ತಾಳೆ ಅಂತೆ ಕೈಕೇಯಿಗೆ, ಹೀಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಅಂತ ತೀರ್ಮಾನ ಮಾಡಿದ್ದಾರೆ ಅಂತ. ತಕ್ಷಣ ಕೈಕೇಯಿ ಮಾಡಿದ ಕೆಲಸ ಏನು ಅಂದ್ರೆ, ತನ್ನ ಕೊರಳಿನಲ್ಲಿ ಇದ್ದಂತಹ ಅದ್ಭುತವಾದಂತಹ ರಕ್ತದ ಹಾರವನ್ನು ತೆಗೆದು ಮಂಥರೆ ಕೊಟ್ಬಿಟ್ಲು ಅಂತೆ. ಎಂತಹ ಒಳ್ಳೆ ಸುದ್ದಿ ಹೇಳಿದಿ ನೀನು ಅಂತ. ರಾಮೇವ ಭರತೇವ ಅಹಂ ವಿಶೇಷಂ ನೋಪಲಕ್ಷಯೇ ಅಂತ, ನನಗೆ ರಾಮ ಬೇರೆಯಲ್ಲ, ಭರತ ಬೇರೆಯಲ್ಲ. ಭರತ ರಾಜನಾದ್ರೆ ಎಷ್ಟು ಖುಷಿಯಾಗುತ್ತೋ ನನಗೆ, ರಾಮರಾಜನಾದ್ರೂ ಕೂಡ ಅಷ್ಟೇ ಖುಷಿಯಾಗುತ್ತೆ ಅಂತ ರಾಮನ ಮೇಲೆ ವಾಸ್ತವಿಕವಾಗಿ ಅಪಾರ ಪ್ರೀತಿ ಇಟ್ಟುಕೊಂಡಂತ ಒಬ್ಬ ಒಳ್ಳೆ ಹೆಣ್ಣು. ಆದರೆ ಹಿಂದೆ ನಾವು ನೋಡಿದಂತೆ
ಮಹರುದ್ರದೇವರಂತಹ ಮಹರುದ್ರದೇವರಿಗೇನೆ ಅಸುರಾವೇಶ ಆಗುತ್ತೆ. ಅಂತಹದರಲ್ಲಿ ಇವಳಿಗೆ ಆಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ನಿಕೃತಿ ಎನ್ನುವಂತಹ ರಾಕ್ಷಸಿ ಆವೇಶದಿಂದಾಗಿ ಇಷ್ಟೆಲ್ಲ ದೊಡ್ಡ ರಾದ್ಧಾಂತ ಮಾಡಿದಳು. ವಾಸ್ತವಿಕವಾಗಿ ಅದು ಕೂಡ ಪರಮಾತ್ಮನ ಸಂಕಲ್ಪವೇ ಆಗಿತ್ತು. ಅವಳು ಆ ರೀತಿ ಮಾಡಿದ್ರಿಂದಾಗಿ ರಾಮ ಕಾಡಿಗೆ ಹೋಗುವಂತೆ ಆಯಿತು. ಅಲ್ಲೆಲ್ಲ ಖರದೂಷಣಾದಿಗಳು, ರಾವಣ ಕುಂಭಕರ್ಣಾದಿಗಳ ಸಂಹಾರ ಆಗುವಂತೆ ಆಯಿತು. ಈ ರೀತಿಯಾಗಿ ಒಟ್ಟಿನಲ್ಲಿ ಸಹಿತಸ್ಸ ಮಾತೃಕಃ, ತನ್ನ ತಾಯಂದಿರೊಟ್ಟಿಗೂ ಬಂದ, ಶತ್ರುಘ್ನ ಯುಕ್ತ, ಶತ್ರುಘ್ನನು ಜೊತೆ ಕೂಡಿದ. ಹೀಗೆ ಎಲ್ಲದ ಪಟ್ಟಣಿಗರು, ತಾಯಂದಿರು ಮತ್ತು ಶತ್ರುಘ್ನ ಎಲ್ಲರೊಟ್ಟಿಗೆ ಸೇರಿಕೊಂಡು, ಅಭಿಸಮೇತ್ಯ ಎಲ್ಲರೂ ಸೇರಿಕೊಂಡು ರಾಘವಂ ರಾಮದೇವರನ್ನ ತಾವು ಏನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನೋಡಿ ವಿಶೇಷವಾಗಿ ಭರತ ಏನ್ ಮಾಡಿದ, ಬಾಷ್ಪಾಕುಲ ಲೋಚನಾದನಃ. ಬಾಷ್ಪ ಅಂದ್ರೆ ಆನಂದ ಬಾಷ್ಪ, ಆನಂದದ ಕಣ್ಣೀರನ್ನ ಸುರಿಸ್ತಾ ತಾನೇನ್ ಮಾಡಿದ, ಆ ರಾಘವಂ ನನಾಮ, ರಾಮದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಮನ ಬರುವ ವಿಚಾರವನ್ನು ಕೇಳಿ ಭರತನಿಗೆ ಭಾರೀ ಆನಂದ ಆಯಿತು. ತಕ್ಷಣದಲ್ಲಿಯೇ ಎಲ್ಲರಿಗೂ ತಿಳಿಸಿದ. ಇಡೀ ಪಟ್ಟಣಕ್ಕೆ, ಅಯೋಧ್ಯ ಪಟ್ಟಣ, ಶತ್ರುಘ್ನ, ತಾಯಂದಿರು ಎಲ್ಲರೂ ಕೂಡ ಸೇರಿಕೊಂಡು ರಾಮದೇವರನ್ನ ಭವ್ಯವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಭರತ ರಾಮದೇವರನ್ನ ಆನಂದದ ಬಾಷ್ಪವನ್ನು ಸುರಿಸ್ತಾ ಸ್ವಾಗತ ಮಾಡಿ ಆ ರಾಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ, ನನಾಮ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಏನೇನು ಆಯಿತು ಎನ್ನುವಂತ ವಿಚಾರಗಳನ್ನ ಮತ್ತೆ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ